ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ವದನದಲ್ಲಿ ಕಳೆ ತುಂಬಿ ಚನ್ನಗೆಯ ಸೂಸುತ್ತ ನಲ್ನುಡಿಯ ಪೇಳಿರುವ ವಾಗ್ಗುರುಗಳ ವಾಣಿಯನ್ನು ಪ್ರಸಾರಿಸುವ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಮ್ಮ ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಿ. ಅವುಗಳ ಅರ್ಥವನ್ನು ಅರಿತುಕೊಳ್ತಾ ಅವುಗಳ ಸಾರವನ್ನು ಸಂಸಾರಕ್ಕೆ ಅಳವಡಿಸಿಕೊಳ್ತಾ ಸುಸ್ಥಿರತೆಯತ್ತ ನಾವೆಲ್ಲ ಸಾಕ್ತಾ ಇದ್ದೀವಿ ಅಂತ ಪರಿಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ. ಬನ್ನಿ, ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ. ಎಮ್ಮವರು ಅಧಿಕರು, ಎಲ್ಲರಿಂದವೂ ಅಧಿಕರು. ಪಾಕವ ಮಾಡುವ ಭಾಂಡ ಸೊಣಗನ ಡೊವಿಗೆಯಯ್ಯ, ಕೆರಹಿನಲ್ಲಿ ಮುಚ್ಚುವುದು ಆವ ಆಗಮವಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ವಚನವಿಂತೆಂದುದು ಕೆರಹಿನಲ್ಲಿ ಮುಚ್ಚುವುದು ಆವ ಆಗಮವಯ್ಯ. ಭವಿ ನೋಡಿದ ಓಗರ ಲಿಂಗಾರ್ಪಿತವಾಗದೆಂದು, ನಿಮ್ಮ ಶರಣರ ಚಮ್ಮಾವುಗೆಗೆ ಪೃಥ್ವಿ ಸಮಬಾರದು. ಸರಿಯಲ್ಲ ನೋಡ ಕೂಡಲ ಸಂಗಮ ದೇವ, ನಿಮ್ಮ ಶರಣರ ಚಮ್ಮಾವುಗೆಗೆ. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಅಂಗದಲ್ಲಿ ಅರಿವು, ಆಚಾರ, ಅನುಭಾವವನ್ನಳವಡಿಸಿಕೊಂಡು ಸ್ವಯಂ ಲಿಂಗಿಯಾದ ನಮ್ಮ ಮಾದಾರ ಚನ್ನಯ್ಯ, ಡೋಹರ, ಕಕ್ಕಯ್ಯ, ಶ್ವಪಚಯ್ಯ ಮುಂತಾದ ನಮ್ಮ ಶರಣರೇ ಶ್ರೇಷ್ಠರು. ದೇವದಾನವ ಮಾನವ ಮುಂತಾದ ಸಕಲರಲ್ಲಿಯೂ ನಮ್ಮ ಶರಣರೇ ಅಧಿಕರು. ಜಾತಿಯಲ್ಲಿ ಉಚ್ಚನೆಂದು ಉಬ್ಬಿ ಕೊಬ್ಬಿ ಮೆರೆಯುತ್ತಿರುವ ಬ್ರಾಹ್ಮಣನಾದ ಸಾಮವೇದಿಯ ಕುಲಮದ ಕಳೆಯಲು ಸ್ವಪಚಯ್ಯನೆಂಬ ಅಂತ್ಯಜ ಶಿವಭಕ್ತನು ನಾಯಿಯ ತಲೆಬುರುಡೆಯನ್ನು ಅಡುಗೆಯ ಭಾಂಡವಾಗಿ ಬಳಸಿದ್ದು ಒಂದು ಅದ್ಭುತವು. ಬ್ರಾಹ್ಮಣ ಸಾಮವೇದಿಗಳು ಆಕಾಶಗಮನಿಯಾಗಿ ಬರುವಾಗ ಕೆಳಗೆ ಅಡುಗೆಯ ಮಾಡುತ್ತಿದ್ದ ಸ್ವಪಚಯ್ಯಗಳು ಭವಿಯ ದೃಷ್ಟಿ ಈ ನಮ್ಮ ಶಿವಪ್ರಸಾದಕ್ಕೆ ತಾಗಿತೆಂದು ತನ್ನ ಪಾದರಕ್ಷೆಯಿಂದ ಆ ಅಡಿಗೆಯನ್ನು ಮುಚ್ಚುವುದು ಯಾವ ಆಗಮಶಾಸ್ತ್ರವೂ ಹೇಳಿರಯ್ಯ. ಎಲೆ ಶಿವನೇ, ಪಾದರಕ್ಷೆಯಿಂದ ಅಡುಗೆಯ ಮುಚ್ಚುವುದು ಅದಾವ ಆಗಮದಲ್ಲಿದೆ ಹೇಳಿರೋ ಎಂದು ನಿಮ್ಮ ವಚನ ಪ್ರಶ್ನಿಸಲಿಲ್ಲವೇ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರದಿಂದ ಕೂಡಿ ಅಂಗದಲ್ಲಿ ಲಿಂಗ ಸಂಬಂಧವಿಲ್ಲದ ಬ್ರಾಹ್ಮಣ ಭವಿ ನೋಡಿದ ಅನ್ನ ಪದಾರ್ಥ ಲಿಂಗಾರ್ಪಿತವಾಗದೆಂದು ಪಾದರಕ್ಷೆಯಿಂದ ಮುಚ್ಚಿದರು. ಅಂತಹ ಮಹಾಶರಣರ ಪಾದರಕ್ಷೆಗೆ ಸಮಸ್ತ ಈ ಪೃಥ್ವಿಯು ಸಮತೂಕವಾಗದು. ಅವೆರಡೂ ಎಂದೂ ಸರಿಸಮವಾಗವು. ಶಿವಶಿವ, ನಿಮ್ಮ ಶರಣರ ಪಾದದ ಚರ್ಮದ ಪಾದರಕ್ಷೆಗೆ ಇನ್ನಾವುದೂ ಸಮವಿಲ್ಲವೆಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ದೇವ, ನಿಮ್ಮ ಪೂಜಿಸಿ ಚನ್ನನ ಕುಲ ಚೆನ್ನಾಯಿತ್ತು. ದೇವ, ನಿಮ್ಮ ಪೂಜಿಸಿ ದಾಸನ ಕುಲ ದೇಸವಡೆಯಾಯಿತ್ತು. ದೇವ, ನಿಮ್ಮಡಿಗೆರಗಿದ್ದ ಮಡಿವಾಳ ಮಾಚಯ್ಯ ನಿಮ್ಮಡಿಯಾದ. ನೀನೊಲಿದ ಕುಲಕ್ಕೆ ನೀನೊಲ್ಲದ ಹೊಲೆಗೆ ಮೇರೆಯುಂಟೆ ದೇವ. ಸ್ವಪಚೋಪಿ ಮುನಿಶ್ರೇಷ್ಠೋ ಯಸ್ತು ಲಿಂಗಾರ್ಚನೆ ರತಃ. ಲಿಂಗಾರ್ಚನ ವಿಹೀನೋಪಿ ಬ್ರಾಹ್ಮಣಃ ಶ್ವಪಚಾಧಮ ಎಂಬುದಾಗಿ ಜಾತಿ ವಿಜಾತಿಯಾದಡೇನು ಅಜಾತಂಗೆ ಶರಣೆನ್ನದವನು ಆತನೇ ಹೊಲೆಯ ಕೂಡಲ ಸಂಗಮದೇವ. ಬಸವಣ್ಣನವರ ಈ ವಚನದ ಅರ್ಥ. ಶಿವಶಿವ, ಮಹಾದೇವ, ನಿಮ್ಮನ್ನು ಕರ ಮನ ಭಾವದಲ್ಲಿಟ್ಟು ಅರ್ಚಿಸಿ ಮಾದಾರ ಚನ್ನಯ್ಯನ ಹುಟ್ಟು ಕುಲವಳಿದು ಪವಿತ್ರವಾಯಿತು. ಹೇ ದೇವ, ನಿಮ್ಮನ್ನು ಅದೇ ತೆರನಾಗಿ ಪೂಜಿಸಿದ ಜೇಡರ ದಾಸಿಮಯ್ಯನ ಜನ್ಮ ಜಾತಿಯಳಿದು ಪರಮ ಪವಿತ್ರವೆನಿಸಿ ಚಲುವನ್ನು ಪಡೆಯಿತು. ಹೇ ದೇವ, ನಿಮ್ಮ ಶ್ರೀಚರಣಕ್ಕೆರಗಿದ ಮಹಾಮಹಿಮಾ ಮಡಿವಾಳ ಮಾಚಯ್ಯ ನಿಮಗರ್ಪಿತವಾಗಿ ನಿಮ್ಮ ಶ್ರೀಚರಣವೇ ತಾನಾಗಿ ವಂದ್ಯನಾದನು. ಯಾರಾದರೇನು, ನೀನೊಲಿದ ಕುಲಕ್ಕೆ ನೀನೊಲ್ಲದ ವಿನಾಶಗೊಳಿಸಿದ ಹೊಲೆಗೆ ಅದಾವ ಸೀಮೆಯುಂಟು.
ಅದು ನಿಸ್ಸೀಮ ಮಹಿಮೆಯು. ಲಿಂಗಾರ್ಚನೆಯಲ್ಲಿ ದೃಷ್ಟಿ ಮನ ಭಾವ ಬೆರೆಸಿ ರತನಾದ ಸ್ವಪಚನಾದರೇನು ಅವನು ಸರ್ವಶ್ರೇಷ್ಠನು. ಲಿಂಗಾರ್ಚನ ಹೀನನಾದ ಬ್ರಾಹ್ಮಣನು ಆ ಸ್ವಪಚನಿಂದಲೂ ಅಧಮನು ಎಂದು ಶಿವನ ವಾಕ್ಯವು ಯಾವ ಜಾತಿಯಾದರೇನು ಜನನವಿಲ್ಲದ ಜಗತ್ಪಾವನ ಶಿವನಿಗೆ ಶರಣೆನ್ನದವನು ಆತನೇ ನಿಜವಾದ ಹೊಲೆಯನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಶೀಲವೆಂದು ಗರ್ವಿಸಿ ನುಡಿಯುತ್ತಿಪ್ಪಿರಿ, ಶೀಲವಾವುದೆಂದರಿಯಿರಿ ಕೇಳಿರಣ್ಣ. ಇದ್ದುದ ವಂಚನೆ ಮಾಡದಿಪ್ಪುದೇ ಶೀಲ, ಇಲ್ಲದಿದುಕೆ ಕಡನ ಮಾಡದಿಪ್ಪುದೇ ಶೀಲ. ಪರಧನ ಪರಸ್ತ್ರೀಯರ ಮುಟ್ಟದಿಪ್ಪುದೇ ಶೀಲ, ಪರದೈವ ಪರಸಮಯಕ್ಕೆ ಅಳುಪದಿರ್ಪುದೇ ಶೀಲ. ಗುರುನಿಂದೆ ಹರನಿಂದೆ ಚರನಿಂದೆ ಕೇಳದಿರ್ಪುದೇ ಶೀಲ, ನಮ್ಮ ಕೂಡಲ ಚನ್ನ ಸಂಗನ ಶರಣರ ಬರವಿಂಗೆ ಮುಯ್ಯಾಂತು ಪರಿಣಾಮಿಸಬಲ್ಲುದೇ ಅಚ್ಚಶೀಲ ಅಚ್ಚಶೀಲ. ಚನ್ನ ಬಸವಣ್ಣನವರ ಈ ವಚನದ ಅರ್ಥ: ಸಂಪ್ರದಾಯದ ಶೀಲವಂತರೇ, ನೀವು ಶೀಲವೆಂದು ಅಹಮ್ಮಿನಿಂದ ನುಡಿಯುತ್ತಿರುವಿರಿ. ಮೊದಲು ನಿಜವಾದ ಶೀಲ ಯಾವುದೆಂಬುದನ್ನು ಅರಿತುಕೊಳ್ಳಿರಿ. ಶೀಲ ಯಾವುದೆಂದರೆ ಹೇಳುವೆನು ಕೇಳಿರಣ್ಣ. ತನ್ನಲ್ಲಿದ್ದುದನ್ನು ಇಲ್ಲದೇ ಇರುವವರು ಬಂದು ಅಸಹಾಯಕರಾಗಿ ಬೇಡಿದರೆ ಅವರಿಗೆ ಇಲ್ಲವೆಂದು ಹೇಳಿ ವಂಚನೆ ಮಾಡದೆ ಕೊಟ್ಟು ಸಹಕರಿಸುವುದೇ ಶೀಲ. ತಾನು ಗಳಿಸದ ಅನ್ಯರ ಧನ ಮತ್ತು ತನ್ನ ಸತಿಯಲ್ಲದ ಅನ್ಯ ಸ್ತ್ರೀಯನ್ನು ತನು ಮನ ಭಾವಗಳಿಂದ ಮುಟ್ಟದೇ ಇರುವುದೇ ಶೀಲ. ತಾನು ಭಾವಲಿಂಗ ಪ್ರಾಣಲಿಂಗ ಇಷ್ಟಲಿಂಗದಲ್ಲಿ ನಿಷ್ಠನಾಗಿದ್ದು ಅನ್ಯ ಭಿನ್ನವಾದ ದೇವತೆಯನು ಹಾಗೂ ಶಿವಜ್ಞಾನಿಗಳಲ್ಲದ ಅಂಧಾನುಕರಣೆಯ ಮೂಢರು ಅನುಸರಿಸುವ ಧರ್ಮಾಂಧಾಚರಣೆಗಳಿಗೆ ದುರಾಸೆ ಪಡದಿರುವುದೇ ಶೀಲ. ಅರಿವನಿತ್ತು ಅಣವಾದಿ ಮಲತ್ರಯವನಳಿಸಿ ಲಿಂಗತ್ರಯವ ಅಂಗತ್ರಯದಲ್ಲಿ ಸಂಬಂಧಿಸಿದ ಗುರುನಿಂದೆ, ಗುರುಕರುಣೆಯಿಂದ ಭಾವ ಮನ ಕರಸ್ಥಲದಲ್ಲಿ ಕಂಗೊಳಿಸುವ ಲಿಂಗನಿಂದೆ, ಲಿಂಗದ ಪ್ರಾಣ ಚೇತನವೆನಿಸುವ ಚರಲಿಂಗವೆನಿಸುವ ಜಂಗಮ ನಿಂದೆಯನು ಆಸಕ್ತಿಯಿಂದ ಕೇಳದಿರುವುದೇ ಶೀಲ. ವಿಶ್ವದ ಆಗು ಹೋಗಿಗೆ ಆಧಾರವೆನಿಸುವ ಮಹಾಘನವಾದ ಪರಶಿವನ ಅನುವನಳವಡಿಸಿಕೊಂಡ ಮಹಾಶರಣರ ಬರವಿಗೆ ಕೈಯೊಡ್ಡಿ ಎದುರುಗೊಳ್ಳಲು ಸದಾ ಸಿದ್ಧವಾಗಿರುವುದೇ ಅಚ್ಚಶೀಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ನದಿಕೂಪ ತಟಾಕ ಜಲಾಶಯದಲ್ಲಿ ಅಗ್ಗಿಣಿಯ ತಂದು ಮಜ್ಜನಕ್ಕೆ ನೀಡುವರೆಲ್ಲ ಶೀಲವಂತರೇ. ಪಾಕದಲ್ಲಿ ಪರಪಾಕ ಭವಿಪಾಕ ಎಂಬುವರೆಲ್ಲ ಶೀಲವಂತರೇ. ತಳಿಗೆ ಬಟ್ಟಲು ಪ್ರಕ್ಷಾಳಿಸಿ ನೇಮವ ಮಾಡಿಕೊಂಬವರೆಲ್ಲ ಶೀಲವಂತರೇ. ಕಂಠ ಪಾವಡ ಧೂಳ ಪಾವಡ ಸರ್ವಾಂಗ ಪಾವಡವೆಂಬವರೆಲ್ಲ ಶೀಲವಂತರೇ. ಅದೇನು ಕಾರಣವೆಂದಡೆ ಅವರು ಸಂಕಲ್ಪ ಚ ವಿಕಲ್ಪ ಎಂದುದಾಗಿ ಶುದ್ಧ ಭವಿಗಳು. ಭವಿ ಎಂಬವನೇ ಶ್ವಪಚ, ವ್ರಸ್ತನೆಂಬವನೇ ಸಮ್ಮಗಾರ. ಶೀಲವಿನ್ನಾವುದೆಂದಡೆ ಅಶನ ಅರತು ವ್ಯಸನ ನಿಂದು ವ್ಯಾಪ್ತಿಯಳಿದು ಅಷ್ಟಮದವೆಲ್ಲ ನಷ್ಟವಾದುದಲ್ಲದೆ ಕೂಡಲ ಚನ್ನ ಸಂಗಮ ದೇವರಲ್ಲಿ ಶೀಲವಿಲ್ಲ ಕಾಣಿರೋ. ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ನದಿ ಬಾವಿ ಕೆರೆ ಮುಂತಾದ ಜಲಾಶಯದಲ್ಲಿನ ಮಡಿನೀರನ್ನು ತಂದು ಲಿಂಗಕ್ಕೆ ಮಜ್ಜನವ ನೀಡುವವರೆಲ್ಲ ಶೀಲವಂತರೇ. ಉಣ್ಣುವಾಗ ಇದು ಪರರು ಮಾಡಿದ ಅಡುಗೆ, ಲಿಂಗವಿಲ್ಲದ ಭವಿಗಳು ಮಾಡಿದ ಅಡುಗೆ ಎಂದು ಶಂಕಿಸುವವರೆಲ್ಲ ಶೀಲವಂತರೇ. ಉಣ್ಣುವ ತಟ್ಟೆ ಬಟ್ಟಲುಗಳನ್ನು ಅನ್ಯರು ಮುಟ್ಟಿಹರೆಂದು ಶುದ್ಧಗೊಳಿಸಲು ತೊಳೆದು ಮಡಿಯ ನೇಮವ ಮಾಡುವವರೆಲ್ಲ ಶೀಲವಂತರೇ. ನಾವು ಮಡಿವಂತರೆಂದು ಕಂಠ ಪಾವಡ ಧೂಳ ಪಾವಡ ಸರ್ವಾಂಗ ಪಾವಡ ಬಳಸುವವರೆಂಬರೆಲ್ಲ
ಶೀಲವಂತರೇ? ಅಲ್ಲ. ಅದೇನು ಕಾರಣವೆಂದರೆ ಅವರಲ್ಲಿ ಅವರಿವರು ಮುಟ್ಟಿ ಮಡಿಯನು ಮೈಲಿಗೆ ಮಾಡಿಯಾರೆಂಬ ಸಂಕಲ್ಪ ವಿಕಲ್ಪ ಉಂಟಾದುದರಿಂದ ಅವರು ಶುದ್ಧ ಭವಿಗಳೆನಿಸುವರು. ಅಂತಹ ಭವಿ ಎಂಬುವನು ಅಸ್ಪೃಶ್ಯನು. ನಿತ್ಯ ನೇಮದಲ್ಲಿ ನಾವು ವ್ರತಸ್ಥರೆಂದು ಬೀಗುವವನೇ ಸಮಗಾರನು. ಇನ್ನು ನಿಜವಾದ ಶೀಲ ಹಸಿವಿನ ಹಂಬಲವಳಿದು ವ್ಯಸನದ ವ್ಯವಹಾರ ನಷ್ಟವಾಗಿ ಮನಕರಣಗಳ ವೃತ್ತಿಯಳಿದು ಕುಲ ಛಲಾದಿ ಅಷ್ಟಮದಗಳೆಲ್ಲ ನಷ್ಟವಾಗುವುದೇ ಮಹಾಘನ ದೇವಾಧಿದೇವನಾದ ಪರಶಿವನಲ್ಲಿ ಮತ್ತೊಂದು ಶೀಲವೇ ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಶೀಲವಂತರು ಶೀಲವಂತರು ಎಂದೇನೋ ಶೀಲವಂತಿಕೆಯ ನಾರು ಬಲ್ಲರು. ಶೀಲವಾದರೆ ಶಿವನೊಳು ಬೆರೆವುದೇ ಶೀಲ. ಶೀಲವಾದರೆ ಗುರುಲಿಂಗ ಜಂಗಮವ ತನ್ನೊಳಗರಿವುದೇ ಶೀಲ. ಅದಕ್ಕೆ ಮೀರಿದ ಶೀಲವಾದರೆ ಹಸಿವು ತೃಷೆ ನಿದ್ರೆ ವಿಷಯ ಕೆಡಿಸುವುದೇ ಶೀಲ. ಅದಕ್ಕೆ ತುರಿಯಾತೀತ ಶೀಲವಾದರೆ ಬಾಲನಾಗಿ ತನ್ನ ಲೀಲಾ ವಿನೋದವ ಭೂಮಿಯ ಮೇಲೆ ನಟಿಸುವುದೇ ಶೀಲ. ಇದನರಿಯದೆ ಶೀಲ ಶೀಲವೆಂದು ಮನೆ ಮನೆಗೆ ಶೀಲವಲ್ಲದೆ ತನ್ನ ತನಗೆ ಕಾಯ ಕೃತ್ಯವಲ್ಲದೆ ಇದನರಿದು ಮಹಾಘನವ ಮರೆದು ಮನವನೇ ಬಳಲಿಸಿ ಘನವ ಮಾಡಿ ತನುವ ಹೊರೆದೆನೆಂಬ ಬಿನುಗರ ನುಡಿಯ ಮೆಚ್ಚುವನೇ ನಮ್ಮ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ. ಹಡಪದ ಅಪ್ಪಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ನಾವು ಶೀಲವಂತರೂ ಶೀಲವಂತರೂ ಎನ್ನುವಿರಿ. ಶೀಲವಂತರೆಂದರೆ ಅದೇನು? ನಿಜವಾದ ಶೀಲವಂತಿಕೆಯ ಅರ್ಥ ಏನಾದರೂ ಅರಿತಿರುವಿರೋ? ಶೀಲವೆಂದರೆ ಭಾವ ಮನ ತನುವಿನಲ್ಲಿ ಶಿವತತ್ವವನ್ನಳವಡಿಸಿಕೊಂಡು ಶಿವನಲ್ಲಿ ಸಮರಸವಾಗಿ ಬೆರೆವುದೇ ಶೀಲ. ಶೀಲವಂತನಾದರೆ ಅರಿವೆಂಬ ಗುರು, ಆಚಾರವೆಂಬ ಲಿಂಗ, ಅನುಭಾವವೆಂಬ ಜಂಗಮ ತತ್ವಗಳನ್ನು ತನ್ನ ತನು ಮನ ಭಾವಗಳಲ್ಲಿ ಅರಿಯುವುದೇ ಶೀಲ. ಇನ್ನು ಅದಕ್ಕಿಂತಲೂ ಮೀರಿದ ಶೀಲ ಯಾವುದೆಂದರೆ ಶಿವಯೋಗ ಸಂಪನ್ನನಾಗಿ ಸಹಸ್ರಾರದಲ್ಲಿನ ಚಿದಂಬೃತವನುಂಡು ಹಸಿವು ಬಾಯಾರಿಕೆ ನಿದ್ರೆ ಪಂಚೇಂದ್ರಿಯ ವಿಷಯ ಭೋಗಾಸಕ್ತಿಗಳನ್ನಳಿಸುವುದೇ ಶೀಲ. ಅದಕ್ಕೆ ಮೀರಿದ ಶೀಲವಂತನಾದರೆ ಅಂಗ ಮನ ಭಾವ ವಿಕಾರವಳಿದು ಸಣ್ಣ ಶಿಶುವಿನಂತೆ ಅವಿಕಾರಿಯಾಗಿ ತನ್ನ ಲಿಂಗಾಲೀಲ ವಿಲಾಸವನ್ನು ಧರೆಯ ಮೇಲೆ ಬದುಕಿ ತೋರುವುದೇ ಶೀಲ. ಇಂತಹ ನಿಜಶೀಲವನರಿಯದೆ ಬರಿದೇ ಶೀಲಾ ಶೀಲಾ ಶೀಲಾವೆಂದು ಮಡಿ 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 ಎಂದು ನೇಮವ ಮಾಡುವುದು ತಮ್ಮ ತಮ್ಮ ಮನೆ ಮನೆಯ ತೊಳೆ ತೊಳೆವ ಬೆಳೆವ ಶೀಲವಾಗುವುದಲ್ಲದೆ ನಿಜಶೀಲನಲ್ಲ. ಇದರಿಂದ ತನ್ನತಾ ಕಾಯಕ್ಕೆ ಮಾಡುವ ಕಷ್ಟ ಕೃತ್ಯವಾಗುವುದಲ್ಲದೆ ನಿಜಶೀಲವಾಗುವುದಿಲ್ಲ. ಇಂತಹ ಶುಷ್ಕ ಶೀಲವನರಿದು ಮಹಾಘನವಾದ ಶಿವತತ್ವವ ತನ್ನಲ್ಲಳವಡಿಸಿಕೊಂಬುದನ್ನು ಮರೆದು ವಿನಾಕಾರಣ ಮನವನ್ನು ಬಳಲಿಸಿ ಘನವಸ್ತುವ ಮಾಡುವೆವೆಂದು ಹೊಟ್ಟೆ ಹೊರೆವ ಅವಿವೇಕಿಗಳ ಮಾತು ಮೆಚ್ಚುವನೇ ಆ ಮಹಾಘನ ಶಿವನು ಮೆಚ್ಚನು ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ. ತನುವಿನಿಚ್ಛೆಗೆ ಶೀಲವ ಕಟ್ಟಿಕೊಂಬುವರು ಲಕ್ಷೋಪಲಕ್ಷ ಉಂಟು. ಮನದಿಚ್ಛೆಗೆ ಶೀಲವ ಕಟ್ಟಿಕೊಂಬವರು ಅಪೂರ್ವ ನೋಡ. ತನು ಮನವೆರಡೂ ಏಕವಾಗಿ ಧನದಾಸೆಯಂ ಬಿಟ್ಟು ಮನ ಮಹದಲ್ಲಿ ನಿಂದುದೇ ಶೀಲ ಸಂಬಂಧ. ಇನಿತಲ್ಲದ ದುಶ್ಶೀಲರ ಎನಗೊಮ್ಮೆ ತೋರದಿರು ಬಸವಪ್ರಿಯ ಕೂಡಲ ಚನ್ನಬಸವಣ್ಣ. ಹಡಪದ ಅಪ್ಪಣ್ಣನವರ ಈ ವಚನದ ಅರ್ಥ. ಜಲದಿಂದ ತೊಳೆದು ತನು ಮಡಿಮಾಡಿಕೊಂಬ ತನುವಿನಿಚ್ಛೆಯ ಶೀಲದ ನೇಮವ ಕಟ್ಟಿ ಪಾಲಿಸುವವರು ಲಕ್ಷೋಪಲಕ್ಷ ಜನ. ಶುಷ್ಕ ಶೀಲವಂತರುಂಟು. ಆದರೆ ಮನದಲ್ಲಿ ಮರವೆಯ ಮರಿಗಳಾದ
ಅವಗುಣವನಳಿದು ಮನಶುದ್ಧಗೊಳಿಸಿಕೊಂಬ ಮನದಿಚ್ಛೆಯ ಶೀಲವ ಕಟ್ಟಿಕೊಂಡು ಪಾಲಿಸುವವರು ಅತಿ ವಿರಳ. ತನುವಿನಲ್ಲಿ ಆಚಾರ, ಮನದಲ್ಲಿ ಆಚಾರದ ಚೇತನವಾದ ಅರಿವು ಒಂದನ್ನೊಂದು ಬೆರೆಸಿ ಏಕವಾಗಿ ಸಂತೃಪ್ತನಾಗಿ ನಶ್ವರವಾದ ಧನದಾಸೆಯನ್ನು ಬಿಟ್ಟು ಆಸೆಯನಳಿದು ಮನ ಮಹಾಘನಲಿಂಗದಲ್ಲಿ ಏಕಾಗ್ರವಾಗಿ ನಿಂತು ಪರಮ ಶಾಂತಿಯನ್ನನುಭವಿಸುವುದೇ ಶೀಲ ಸಂಬಂಧವು. ಇಂತಹ ನಿಜ ಶುದ್ಧ ಶೀಲವಿಲ್ಲದ ದುಶ್ಶೀಲರನ್ನು ಎನಗೊಮ್ಮೆಯೂ ತೋರದಿರು ಶಿವನೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಸತ್ಯದಲ್ಲಿ ನಡೆಯುವುದು ಶೀಲ, ಸತ್ಯದಲ್ಲಿ ನುಡಿಯುವುದೂ ಶೀಲ. ಸತ್ಯ ಸದಾಚಾರದಲ್ಲಿ ವರ್ತಿಸಿ ನಿತ್ಯವನರಿವುದೇ ಶೀಲ ಕಾಣಿಭೋ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ. ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಶಿವತತ್ವದಿಂದುದಯವಾಗಿ ಸ್ವಸ್ವರೂಪವನರಿದು ತನ್ನ ಮೂಲದಲ್ಲಿ ತಾಕೂಡಿ ಬೆರೆಯಲು ದಯೆ, ಅಹಿಂಸೆ, ಸಂಯಮ, ಬ್ರಹ್ಮಚರ್ಯ, ದಾನ, ಪರೋಪಕಾರ, ಸಮತೆ, ಶಾಂತಿ, ಸೈರಣೆ ಮುಂತಾದ ಸತ್ಯ ಮಾರ್ಗದಲ್ಲಿ ನಡೆಯುವುದೇ ಶೀಲವು. ಮೃದು ಮಧುರ ಸತ್ಯ ನುಡಿಯ ನುಡಿಯುವುದೇ ಶೀಲವು. ಈ ತೆರನಾಗಿ ಸತ್ಯ ಸದಾಚಾರದಲ್ಲಿ ನಡೆದು ನಿರಂಜನ ನಿಜವೆನಿಸುವ ನಿತ್ಯ ಶಿವತತ್ವವನ್ನರಿಯುವುದೇ ಶೀಲ ಕಾಣಿರೋ ಮರುಳುಗಳಿರ ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಶೀಲ ಶೀಲವೆಂತೆಂಬಿರಯ್ಯ, ಶೀಲದ ನೆಲೆಯ ಬಲ್ಲರೇ ಹೇಳಿರೋ, ಅರಿಯದಿರ್ದಡೆ ಕೇಳಿರೋ. ಕಾಮ ಒಂದನೆಯ ಭವಿ, ಕ್ರೋಧ ಎರಡನೆಯ ಭವಿ, ಲೋಭ ಮೂರನೆಯ ಭವಿ, ಮೋಹ ನಾಲ್ಕನೆಯ ಭವಿ, ಮದ ಐದನೆಯ ಭವಿ, ಮತ್ಸರ ಆರನೆಯ ಭವಿ, ಆಮಿಷ ಏಳನೆಯ ಭವಿ. ಇಂತಿ 7 ಭವಿಗಳ ತಮ್ಮೊಳಗಿಟ್ಟುಕೊಂಡು ಲಿಂಗವಿಲ್ಲದವರ ಭವಿ ಎಂಬಿರಿ. ತಮ್ಮಂತರಂಗದಲ್ಲಿದ್ದ ಲಿಂಗಾಂಗದ ಸುದ್ದಿಯನರಿಯದೆ ಅಚ್ಚಪ್ರಸಾದಿ, ನಿಚ್ಚಪ್ರಸಾದಿ, ಸಮಯ ಪ್ರಸಾದಿಗಳೆಂದು ಜಲಕ್ಕೆ ಕನ್ನವನಿಕ್ಕಿ ಉದಕವ ತಂದು ಲಿಂಗಕ್ಕೆ ಮಜ್ಜನಕ್ಕೆರೆವ ಹಗಲುಗಳ್ಳರ ಮೆಚ್ಚುವನೇ ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥವನ್ನು ನೋಡೋಣ. ನಾವು ಶೀಲವಂತರೆಂಬ ಭ್ರಮೆಯಿಂದ ಹುರುಳಿಲ್ಲದ ಮಡಿಯ ಮಾಡುತ್ತಾ ಶೀಲಾವೆಂದೆನ್ನುವಿರಲ್ಲ. ನಿಜವಾದ ಶೀಲದ ಮೂಲವ ಬಲ್ಲವರಾದರೆ ನೀವು ಹೇಳಿರೋ, ನೀವು ಅರಿಯದವರಾಗಿದ್ದರೆ ಕೇಳಿರೋ. ಮಾನವರ ಮನದಲ್ಲಿರುವ ಕಾಮ ಒಂದನೆಯ ಭವಿ, ಕ್ರೋಧ ಎರಡನೆಯ ಭವಿ, ಲೋಭ ಮೂರನೆಯ ಭವಿ, ಮೋಹ ನಾಲ್ಕನೆಯ ಭವಿ, ಮದ ಐದನೆಯ ಭವಿ, ಮತ್ಸರ ಆರನೆಯ ಭವಿ, ಆಮಿಷ ಏಳನೆಯ ಭವಿ. ಈ ತೆರನಾದ ಅವಗುಣಗಳೆಂಬ 7 ಭವಿಗಳು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅಂಗದ ಮೇಲೆ ಲಿಂಗವಿಲ್ಲದವರಿಗೆ ಭವಿ ಎನ್ನುವಿರಿ. ತಮ್ಮಂತರಂಗದಲ್ಲಿ ಅವ್ಯಕ್ತವಾಗಿರುವ ಲಿಂಗ ಮತ್ತು ಅಂಗದ ಸಹಜ ಸಂಬಂಧದ ಸಮರಸವಾಗಬೇಕೆಂಬ ಸಮಾಚಾರವನರಿಯದೇ ಇರುವಿರಿ. ಅಲ್ಲದೆ ನಾವು ಅಚ್ಚಪ್ರಸಾದಿ, ನಿಚ್ಚಪ್ರಸಾದಿ, ಸಮಯಪ್ರಸಾದಿಗಳೆಂದು ಭ್ರಮಿಸಿ ಜಲಾಶಯಕ್ಕೆ ಹೋಗಿ ಜಲಕ್ಕೇ ಕನ್ನವಿಕ್ಕಿ ಕಳವು ಮಾಡಿ ಮಡಿನೀರ ತಂದು ಶೀಲವಂತರೆಂದು ಲಿಂಗಕ್ಕೆ ಮಜ್ಜನಕ್ಕೆರೆವ ಹಗಲುಗಳ್ಳರನು ಶಿವ ಮೆಚ್ಚುವನೇ? ಮೆಚ್ಚನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ನೋಡೋಣ. ಅಗ್ಗವಣಿ ಮೀಸಲಾಗಿರಬೇಕೆಂಬುದು ಶೀಲವೇ? ಪುಷ್ಪ ಮೀಸಲಾಗಿರಬೇಕೆಂಬುದು ಶೀಲವೇ? ಓಗರ ಮೀಸಲಾಗಿರಬೇಕೆಂಬುದು ಶೀಲವೇ? ಇವು ಶೀಲವಲ್ಲ ಕಾಣಿರೋ. ಪಂಚೇಂದ್ರಿಯ ಷಡ್ವರ್ಗ ಸಪ್ತಧಾತು ಅಷ್ಟಮದಂಗಳ ಕಳೆಯಬಲ್ಲಡೆ ಕೂಡಲ ಚನ್ನ ಸಂಗಮ ದೇವನಲ್ಲಿ ಅದೇ ಅಚ್ಚಶೀಲ. ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ:
ಲಿಂಗಕ್ಕೆ ಮಜ್ಜನಕ್ಕೆರೆವ ಮಡಿ ನೀರು ಮೀಸಲಾಗಿರಬೇಕೆಂಬುದು ಶೀಲವೇ? ಪುಷ್ಪವು ಯಾರೂ ಮುಟ್ಟದಂತೆ ಮೀಸಲಾಗಿರಬೇಕೆಂಬುದು ಶೀಲವೇ? ಉಣ್ಣುವ ಪದಾರ್ಥ ಯಾರೂ ಮುಟ್ಟದೆ ಮೀಸಲಾಗಿರಬೇಕೆಂಬುದು ಶೀಲವೇ? ಇವು ಶೀಲವಲ್ಲ ನೋಡಿರೋ. ಶ್ರೋತ್ರ, ತ್ವಚ, ನೇತ್ರ, ಜಿಹ್ವ, ನಾಶಿಕವೆಂಬ ಪಂಚೇಂದ್ರಿಯ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರವೆಂಬ ಷಡ್ಗುಣ, ರಸ, ರುಧಿರ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜೆ, ಶುಕ್ಲವೆಂಬ ಸಪ್ತಧಾತು, ಕುಲ, ಛಲ, ಧನ, ರೂಪ, ಯೌವನ, ವಿದ್ಯಾರಾಜ, ತಪೋಮದಗಳೆಂಬ ಅಷ್ಟಮದಗಳ ಕಳೆವುದೇ ಅಚ್ಚಶೀಲ ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಪುಷ್ಪ ಅಗ್ಗವಣಿ ಓಗರ ಅಡಿಗಡಿಗೆ ಮೀಸಲಾಗಿರಬೇಕೆಂಬುದು ಶೀಲವೇ? ಪಂಚೇಂದ್ರಿಯ ಸಪ್ತಧಾತು ಅರಿಷಡ್ವರ್ಗಗಳನ ತಿಗೆಳೆಯುವುದನಕ್ಕ ಲಿಂಗ ಜಂಗಮದಲ್ಲಿ ಪ್ರಸಾದದಲ್ಲಿ ನಿತ್ಸೂತಕವಾದೊಡೆ ಆತನೇ ಪ್ರಸಾದಿ ಎಂಬ ಕೂಡಲ ಚನ್ನ ಸಂಗಮ ದೇವ. ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ದೇವರ ಪೂಜೆಗಾಗಿ ಹೂವು, ಮಡಿ ನೀರು, ಅಡಿಗೆಯ ಪದಾರ್ಥ ಮುಂತಾದ ಸಾಮಗ್ರಿಗಳು ಹೆಜ್ಜೆ ಹೆಜ್ಜೆಗೂ ಯಾರೂ ಮುಟ್ಟದಂತೆ ಮೀಸಲಾಗಿರಬೇಕೆಂಬುದು ಶೀಲವೇ? ಏಕೆಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಪಂಚವಿಷಯ ಭೋಗದತ್ತ ವಿಕೃತಗೊಂಡು ವಿಕಾರಿಸುವ ಶ್ರೋತ್ರ, ತ್ವಚ, ನೇತ್ರ, ಘ್ರಾಣವೆಂಬ ಪಂಚೇಂದ್ರಿಯಗಳು ಹಾಗೂ ರಸ, ರುಧಿರ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜೆ, ಶುಕ್ಲವೆಂಬ ಸಪ್ತ ಧಾತುಗಳು ಮತ್ತು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ ಅರಿಷಡ್ವರ್ಗಗಳನ್ನು ನಷ್ಟಗೊಳಿಸದೆ ಪ್ರಯೋಜನವೇನು? ಅಂಗದಲ್ಲಿ ಅಳವಟ್ಟ ಲಿಂಗ, ಲಿಂಗದ ನಿಜವಾದ ಜಂಗಮ, ಜಂಗಮದಿಂದೊದಗುವ ಮಹಾಪ್ರಸಾದದಲ್ಲಿ ತಟ್ಟು ಮುಟ್ಟಿನ ಸೂತಕವಿಲ್ಲದಿದ್ದರೆ ಆತನೇ ಶೀಲ ಸಂಪನ್ನನಾದ ಪ್ರಸಾದಿ ಎನ್ನುವೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಉಂಬುದು ಉಡುವುದು ಶಿವಾಚಾರ, ಕೊಂಬುದು ಕೊಡುವುದು ಕುಲಾಚಾರ ಎಂಬ ಅನಾಚಾರಿಯ ಮಾತ ಕೇಳಲಾಗದು. ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರನೊಂದೇ ಎಂದು ಕೊಟ್ಟು ಕೊಂಬುದು ಸದಾಚಾರ, ಉಳಿದುದೆಲ್ಲ ಅನಾಚಾರ. ಅದೆಂತೆಂದಡೆ ಸ್ಫಟಿಕದ ಕೊಡದಲ್ಲಿ ಕಾಳಿಕೆಯ ನರಸುವ ಹಾಗೆ, ಸಿಹಿಯೊಳಗೆ ಕಹಿಯ ನರಸುವ ಹಾಗೆ, ರಜಸೂತಕ, ಕುಲಸೂತಕ, ಜನನ ಸೂತಕ, ಪ್ರೇತ ಸೂತಕ, ಉಚ್ಚಿಷ್ಟ ಸೂತಕ ಎಂದಡೆ ಆತಂಗೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ, ಪಾದೋದಕವಿಲ್ಲ, ಪ್ರಸಾದವಿಲ್ಲ. ಇಂತಿ ಪಂಚಸೂತಕ ಕಳೆದುದಲ್ಲದೆ ಭಕ್ತನಾಗ. ಇಂತಹ ಭಕ್ತರಲ್ಲಿ ಕೊಟ್ಟು ಕೊಂಬುದು ಸದಾಚಾರ, ಕೂಡಲ ಚನ್ನ ಸಂಗಮ ದೇವ. ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಶಿವಭಕ್ತರಲ್ಲಿ ಜಾತಿ ಭೇದವೆನ್ನದೆ ಒಬ್ಬರಲ್ಲೊಬ್ಬರು ಉಂಬುವುದು, ಒಬ್ಬರ ಅರಿವೆ ಒಬ್ಬರು ಉಡುವುದಕ್ಕೆ ಮಾತ್ರ ಶಿವಾಚಾರ ಸೀಮಿತವಾಗಿದೆ. ಮತ್ತೆ ರಕ್ತ ಸಂಬಂಧ ಬೆಳೆಸಲು ಶಿವಭಕ್ತರು ತಮ್ಮ ಪೂರ್ವ ಕುಲಾಚಾರದಂತೆಯೇ ನಡೆಯತಕ್ಕದ್ದೆಂಬ ಅನಾಚಾರಿಯ ಮಾತ ನಿಜವೆಂದು ಹೇಳಲಾಗದು. ಬ್ರಾಹ್ಮಣನಿಂದ ಮೊದಲಾಗಿ ಜಾತಿಯಲ್ಲಿ ಕೀಳೆಂದು ಪರಿಗಣಿಸಲ್ಪಟ್ಟ ಅಂತ್ಯಜನವರೆಗೆ ಯಾರೇ ಇರಲಿ, ಅವರು ಅಂಗದ ಮೇಲೆ ಲಿಂಗವ ಧರಿಸಿ ಸತ್ಯ ಸದಾಚಾರಿಗಳಾಗಿದ್ದ ಶಿವಭಕ್ತರೆಲ್ಲರೂ ಒಂದೇ ಶರಣ ಸಂತತಿ ಎಂದು ನಂಬಿ ಹೆಣ್ಣು ಕೊಟ್ಟು ಹೆಣ್ಣು ಪಡೆಯುವುದು ಶರಣರ ತತ್ವದಂತೆ ನಿತ್ಯ ಸತ್ಯವಾದ ಸದಾಚಾರ. ಶಿವಭಕ್ತರಲ್ಲಿ ಜಾತಿಯ ನೆನೆಸುವ ಉಳಿದ ವಿಚಾರವೆಲ್ಲ ಅನಾಚಾರವೆನಿಸುವುದು. ಅದು ಹೇಗೆಂದರೆ, ಒಳ ಹೊರಗೂ ಒಂದಾಗಿರುವ ಶುದ್ಧ ಶಿವಭಕ್ತರಲ್ಲಿ ರಜಸ್ಸೂತಕ, ಕುಲಸೂತಕ,
ಜನನ ಸೂತಕ, ಸತ್ತ ಹೆಣನ ಸೂತಕ, ಎಂಜಲ ಸೂತಕ ಎಂದು ಮುಟ್ಟು ಮೈಲಿಗೆಯ ನರಸಿದರೆ ಅಂತಹ ಸಂದೇಹಿಗಳಿಗೆ ಗುರುವಿಲ್ಲ. ಗುರುವಿಲ್ಲವಾಗಿ ಲಿಂಗವಿಲ್ಲ. ಲಿಂಗವಿಲ್ಲವಾಗಿ ಜಂಗಮವಿಲ್ಲ. ಜಂಗಮವಿಲ್ಲವಾಗಿ ಪಾದೋದಕವಿಲ್ಲ. ಪಾದೋದಕವಿಲ್ಲವಾಗಿ ತನು ಮನ ಭಾವ ಪ್ರಸನ್ನತೆಯ ಪರಿಶುದ್ಧ ಪ್ರಸಾದವಿಲ್ಲ. ಆದುದರಿಂದ ಈ 5 ಸೂತಕಗಳು ಕಳೆಯದೆ ಭಕ್ತನಾಗಲಾರನು. ಇಂತಹ ಸೂತಕ ಪಾತಕರಹಿತವಾದ ಶುದ್ಧ ಶಿವಭಕ್ತರಲ್ಲಿ ಹೆಣ್ಣು ಗಂಡು ಕೊಡುವ ಕೊಂಬುವ ಸಂಬಂಧವೇ ನಿಜವಾದ ಸದಾಚಾರ ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಇಂದಿನ ಈ ಸಂಚಿಕೆಯಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದಿರಿ, ಅವುಗಳ ಅರ್ಥವನ್ನು ಅರ್ಥೈಸಿಕೊಂಡಿದ್ದೀರಿ. ಅವೆಲ್ಲ ವಚನಗಳ ಸಾರವನ್ನು ಸಂಸಾರಕ್ಕೆ ಅಳವಡಿಸಿಕೊಳ್ತಾ ಜೀವನವನ್ನು ಸುಸ್ಥಿರತೆಯತ್ತ ಸಾಗಿಸೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ. ಇವರ ಮತ್ತೊಂದಷ್ಟು ವಚನದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.